ನಮ್ಮ ಇವತ್ತು BGS ಇಂಟರ್ನ್ಯಾಷನಲ್ ಸ್ಕೂಲ್ ಕ್ಯಾಂಪಸ್ ಬಳಿ ಇರತಕ್ಕಂಥ IB ಆ್ಯಂಡ್ ಕೇಂಬ್ರಿಡ್ಜ್ ಇವೆರಡು ಸ್ಕೂಲ್ದು ಸ್ಪೋರ್ಟ್ಸ್ ಡೇ ಇತ್ತು. ಅದನ್ನೆಲ್ಲ ನೋಡ್ತಾ ಇದ್ದಾಗ ನಮಗೆ ನಾವು ಯಾವ ರೀತಿ ಆರೋಗ್ಯವಾಗಿರಬೇಕು ಅನ್ನೋದನ್ನು ನೋಡ್ಕೊಳ್ತಂಗಾಗುತ್ತೆ. ಯಾಕೆಂದರೆ ಯಾವುದೇ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆ ಫೀಲ್ಡಲ್ಲಿ ಆ ಹೀಟಲ್ಲಿ ಅವನು ಸ್ಪೋರ್ಟ್ಸ್ ಪರ್ಸನ್ ಆಗಬೇಕು ಅಂದರೆ ತುಂಬ ಶ್ರಮ ಪಡಬೇಕು. ಅದರೊಳಗೂ ನಮ್ಮ BGS ಕ್ಯಾಂಪಸ್ನಲ್ಲಿರ್ತಕ್ಕಂಥ ಗ್ರೌಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಅಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳು ಇದ್ದಾರೆ. ಆಲ್ರೆಡಿ ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಬಾಸ್ಕೆಟ್ಬಾಲ್ ಆಗಿರ್ಬೋದು, ಗಾಲ್ಫ್ ಆಗಿರ್ಬೋದು. ಇವತ್ತು ಗಾಲ್ಫಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಸ್ಕೂಲ್ ಹುಡುಗರು ನ್ಯಾಷನಲ್ ಲೆವೆಲಲ್ಲಿ ರೀಚ್ ಆಗಿದ್ದಾರೆ. ಇವತ್ತು ಅವ್ರಿಗೆಲ್ಲ 1 ಕೋಟಿ 2 ಕೋಟಿ ಪ್ರೈಸೇ ಇರುತ್ತೆ. ಇವತ್ತು ಆ ರೀತಿ ಇದ್ದಾಗ ಈ ಸ್ಪೋರ್ಟ್ಸನ್ನು ನಾವು ಇನ್ನೂ ಉತ್ತೇಜಿಸಬೇಕು. ಆ ದೃಷ್ಟಿ ಇಟ್ಕೊಂಡು ನಮ್ಮ BGS ಕ್ಯಾಂಪಸ್ನಲ್ಲಿ ತುಂಬ ವೈಭವವಾಗಿ ಇನಾಗ್ರೇಷನ್ ಮಾಡಿಕೊಟ್ರು. ತುಂಬ ಜನ ಸ್ಪೋರ್ಟ್ಸನ್ನು ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಇನ್ನು ಎರಡನೇದು ನಮ್ಮ ABVP ಏನಿದೆ ಇವತ್ತು ಒಂದು ಕಾರ್ಯಾಗ್ರಹ ಒಂದು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ದೇಶದ NMC ಚೇರ್ಮನ್ ಆಗಿದ್ದ ಡಾಕ್ಟರ್ ರಮೇಶ್ ಅವರು ಬಂದಿದ್ದಾರೆ. ಇನ್ನು ವಿದ್ಯಾರ್ಥಿ ಪರಿಷತ್ ಏನಿದೆ ಅವರೆಲ್ಲ ಸಹ ಆಲ್ ಓವರ್ ಇಂಡಿಯಾದಿಂದ ಬಂದಿದ್ದಾರೆ. ಅವರಿಗೆ ನಮ್ಮ BGS ಕ್ಯಾಂಪಸ್ಗೆ ವೆಲ್ಕಮ್ ಮಾಡ್ತೀನಿ. ಯಾಕೆಂದರೆ ಇವತ್ತು ಸಂಘಟನೆ ಭಾಳ ಮುಖ್ಯವಾಗಿರುತ್ತೆ. ಆ ಸಂಘಟನೆಗೋಸ್ಕರ ನಮ್ಮ ಸಂಸ್ಥೆ ಅವ್ರ ಜೊತೆ ಕೈಗೂಡಿಸ್ತಾ ಇದೆ. ಆ ABVP ಏನೇ ಕಾರ್ಯಕ್ರಮ ಮಾಡಿದ್ರೂ ನಮ್ಮ ಸಂಸ್ಥೆ ಯಾವಾಗಲೂ ಅವರಿಗೆ ತಯಾರಾಗಿರುತ್ತೆ. ಅವ್ರು ಯಾವುದೇ ಬಂದು ಮಾಡಿದ್ರು ನಮ್ಮ ಕ್ಯಾಂಪಸ್ನಲ್ಲಿ 20,000 ಜನ ಇದ್ದಾರೆ. ಇವತ್ತು ಅವರೆಲ್ಲ ಒಗ್ಗೂಡಿಸ್ ಮಾಡಬೇಕು ಅಂತ ಇದ್ದರು. ಆದರೆ ಇವತ್ತು ಆಲ್ ಓವರ್ ಇಂಡಿಯಾದಿಂದ ಬಂದಿದ್ದಾರೆ ಹುಡುಗರು. ಈ ಸಂಸ್ಥೆಗೆ ನಾನು ಅವ್ರನ್ನೆಲ್ಲ ಮನಸ್ಫೂರ್ತಿಯಾಗಿ ವೆಲ್ಕಮ್ ಮಾಡ್ತೀನಿ.